ಹಾಯ್ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನೀವು ಇಷ್ಟಪಡುವ ವ್ಯಕ್ತಿ ಈ ದಿನ ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇರಬಹುದು ಆ ಒಂದು ಟಾಪಿಕ್ ತಗೊಂಡು ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಇದೊಂದು ಕರೆಂಟ್ ಫೀಲಿಂಗ್ ಸೆಕ್ಷನ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ, ಅಡ್ವೈಸ್ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಇಲ್ಲಿ ಪ್ರೇಯರ್, ವಿಕ್ಟಿಮ್, ಇಲ್ಲೊಂದು ಇಂಪಾಸ್. ಈ ಕನೆಕ್ಷನ್ನಲ್ಲಿ ಏನೋ ಬಿಕ್ಕಟ್ಟಿದೆ, ಏನೋ ಸಮಸ್ಯೆಗಳಿದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ. ಹಾಗಿರೋದ್ರಿಂದ ಈ ವ್ಯಕ್ತಿಗೆ ಈ ಕನೆಕ್ಷನ್ ಮುಂದುವರ್ಸೋಕ್ಕೆ ಕಷ್ಟ ಆಗ್ತಾ ಇದೆ. ಆದ್ರೂ ತನ್ನ ಪ್ರಯತ್ನ ಬಿಟ್ಕೊಟ್ಟಿಲ್ಲ. ಇಲ್ಲಿ ಪ್ರೇಯರ್ಸ್ ಮಾಡ್ಕೊಳ್ಳೋದಿದೆ, ಹಾಗೆ ಮ್ಯಾನಿಫೆಸ್ಟೇಷನ್ ಇದೆ. ಆದರೆ ಸಮಸ್ಯೆಗೆ ಪರಿಹಾರ ಸಿಗ್ತಾ ಇಲ್ಲ ಅನ್ನೋದಿದೆ. ಇದೆಲ್ಲ ನನಗೆ ಯಾಕೆ ಹೀಗೆ ಅನ್ನೋ ಯೋಚನೆ ಬರ್ತಾ ಇದೆ ಅವ್ರಿಗೆ. ಯಾವುದೋ ಥರ್ಡ್ ಪಾರ್ಟಿ ಇಶ್ಯೂ ಇದೆ, ಯಾರ್ದೋ ಕಂಟ್ರೋಲಿಂಗ್ ಎನರ್ಜಿ ಇಲ್ಲಿ ಬರ್ತಾ ಇದೆ. ಹಾಗಿರೋದ್ರಿಂದ ನೀವು ಇಷ್ಟ ಇದ್ರೂ ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಇದನ್ನೆಲ್ಲ ಸರಿ ಮಾಡು, ಹಾಗೆ ದೇವರಲ್ಲಿ ಬೇಡ್ಕೊಳ್ಳೋದಿದೆ. ನಿಮ್ಮ ಬಗ್ಗೆ ಆದಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾರೆ. ನಿಮ್ಮ ಮೇಲೆ ಪ್ರೀತಿ ಇದೆ, ಸರಿ, ಏನೋ ಅಟ್ಯಾಚ್ಮೆಂಟ್ ಬೆಳೆದಿದೆ. ನಿಮ್ಮಿಂದ ದೂರ ಆಗಬೇಕು ಅಂತ ಅನ್ನಿಸ್ತಾ ಇಲ್ಲ, ಆದರೆ ಏನು ಮಾಡೋಕ್ಕೂ ಆಗ್ತಾ ಇಲ್ಲ. ಆ ಒಂದು ಹೆವಿ ಎನರ್ಜಿ ಇಲ್ಲಿ ಬರ್ತಾ ಇದೆ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ. ಇದು ನಿಮ್ಮ ಎನರ್ಜಿ ಆಗಿರುತ್ತೆ. ಪ್ಯಾಷನ್, ಮತ್ತೊಂದು ಡಿವೈನ್ ಟೈಮಿಂಗ್. ನೀವು ಅವರನ್ನು ತುಂಬ ಇಷ್ಟಪಟ್ಟಿದ್ದೀರಾ, ಇಲ್ಲೊಂದು ಡಿವೈನ್ ಟೈಮಿಂಗೋಸ್ಕರ ಕಾಯ್ತಾ ಇದ್ದೀರಾ. ಅವರನ್ನು ಮರಿಬೇಕು ಅಂತ ಅನ್ನಿಸ್ತಾ ಇಲ್ಲ ನಿಮಗೆ, ಅವರ ಉತ್ತರಕ್ಕೋಸ್ಕರ ಕಾಯ್ತಾ ಇದ್ದೀರಾ. ಇಲ್ಲೇನೋ ಅಕ್ಸೆಪ್ಟೆನ್ಸ್ ಇಶ್ಯೂ ಬರ್ತಾ ಇದೆ, ನಿಮ್ಮ ಕಡೆಯಿಂದ ವೇಟಿಂಗ್ ಎನರ್ಜಿ ಬರ್ತಾ ಇದೆ. ನಿಮ್ಮ ಪ್ಯಾಷನ್ ಆ ವ್ಯಕ್ತಿ ಆಗಿದ್ದಾರೆ. ಕೂತಲ್ಲಿ ನಿಂತಲ್ಲಿ ಅವ್ರ ಯೋಚನೆಗಳು ಬರ್ತಾ ಇರುತ್ತೆ. ಪೊಸೆಸಿವ್ನೆಸ್ ಇದೆ, ಬಿಟ್ಕೊಡ್ಬೇಕು ಅಂತ ಅನ್ನಿಸ್ತಾ ಇಲ್ಲ. ಆಗಾಗ ಇಂಪಲ್ಸಿವ್ ಆಗಿ ಅವ್ರಿಗೆ ಕಾಲ್ ಮಾಡೋದಿದೆ, ಮೆಸೇಜ್ ಮಾಡೋದಿದೆ. ಅವ್ರು ನಿಮ್ಮಿಂದ ದೂರ ಆಗ್ತಾರೆ, ಅಥವಾ ಅವ್ರ ಮನೆಯಲ್ಲಿ ಅವ್ರಿಗೆ ಬೇರೆ ಯಾರನ್ನಾದರೂ ಹುಡುಕ್ತಾರೆ. ಹಾಗೆಲ್ಲ ನೀವು ಯೋಚನೆ ಮಾಡಿ ಆತಂಕಕ್ಕೊಳಗಾಗೋದಿದೆ. ಆಗಾಗ ನೀವು ಅವ್ರನ್ನ ಗಮನಿಸೋದಿದೆ, ಅವ್ರನ್ನ ಇಂಪ್ರೆಸ್ ಮಾಡೋದು ಇದೆ. ಯಾಕೆಂದರೆ ಅವ್ರನ್ನ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ನಿಮಗೆ. ಅವ್ರ ಕಡೆಯಿಂದ ಅಕ್ಸೆಪ್ಟೆನ್ಸ್ ಇಶ್ಯೂ ಇದೆ ಅನ್ನೋದು ನಿಮಗೂ ಗೊತ್ತಿದೆ. ಅದಕ್ಕೆ ನೀವು ಗಾಬರಿ ಆಗಿದ್ದೀರಾ ಅನ್ನೋದಿದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ಇಲ್ಲಿಂದ ನಿಮಗೆ ಏನು ಮೆಸೇಜ್ ಬರುತ್ತೆ. ಲವರ್ಸ್ ಕಾರ್ಡ್ ಬರ್ತಾ ಇದೆ. ಪ್ರೀತಿ ಇದೆ, ಆದರೆ ಹಾಗೆ ಬ್ಲಾಕೇಜಸ್ ಇದೆ. ಅವರ ಸ್ಟ್ರೆಂತ್ ನೀವಾಗಿದ್ದೀರಾ. ನಿಮ್ಮಿಂದ ಅವ್ರ ಲೈಫಲ್ಲಿ ಏನೋ ಸಂತೋಷ ಇದೆ, ಪಾಸಿಟಿವಿಟಿ ಇದೆ. ಹಾಗೆ ಈ ವ್ಯಕ್ತಿ ಒಂದು ತಾಳ್ಮೆ ಇರುವಂಥ ವ್ಯಕ್ತಿ ಹಾಗನ್ನಿಸ್ತಾ ಇದೆ. ಪರಿಸ್ಥಿತಿನ ಸ್ಟೆಬಿಲೈಸ್ ಮಾಡ್ಕೊಳ್ಳೋ ಪ್ರಯತ್ನ ನಡೀತಾ ಇದೆ. ಯಾಕೆಂದರೆ ನಿಮ್ಮನ್ನು ಬಿಟ್ಕೊಡೋಕ್ಕಾಗಲ್ಲ, ಮನೆಯವ್ರನ್ನೂ ಬಿಟ್ಕೊಡೋಕ್ಕಾಗಲ್ಲ. ಏನೋ ಮಧ್ಯೆ ಸಮಸ್ಯೆಗಳಿದೆ, ಕಂಟ್ರೋಲಿಂಗ್ ಎನರ್ಜಿ ಇದೆ. ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗ್ತಾ ಇದೆ, ಆದರೆ ಬಿಟ್ಕೊಡೋ ಇಷ್ಟ ಇಲ್ಲ ಅನ್ನೋದಿದೆ. ಎರಡು ಕಡೆನೂ ಬ್ಯಾಲೆನ್ಸಿಂಗ್ ಎನರ್ಜಿ ಬರ್ತಾ ಇದೆ. ನಿಮಗೂ ಸಮಾಧಾನ ಹೇಳ್ತಾರೆ, ಮನೆಯವರನ್ನು ಒಪ್ಸೋ ಪ್ರಯತ್ನಗಳು ನಡೀತಾ ಇದೆ. ಇಲ್ಲೊಂದು ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ. ಏನೋ ಇಮೋಷ್ನಲ್ ಬ್ಯಾಗೇಜಸ್ ಇದೆ. ನೀವು ಇಷ್ಟ ಇದ್ರೂ ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಕಷ್ಟ ಆಗ್ತಾ ಇದೆ. ಮನೆ ಕಡೆಯಿಂದ ಅವ್ರಿಗೆ ಬ್ರೈನ್ ವಾಶ್ ನಡೀತಾ ಇದೆ. ಆದರೆ ಈ ವ್ಯಕ್ತಿ ಅದನ್ನು ಯಾವುದನ್ನು ಒಪ್ಕೊಳ್ಳೋ ಪರಿಸ್ಥಿತಿನಲ್ಲಿಲ್ಲ. ಆಗಾಗ ನಿಮ್ಮಿಂದ ದೂರ ಇರ್ತಾರೆ, ಸೈಲೆಂಟಾಗಿರ್ತಾರೆ. ಮನಸ್ಸು ಬೇಜಾರಲ್ಲಿದೆ. ಅದನ್ನೆಲ್ಲ ನಿಮ್ಮ ಹತ್ರ ಹೇಳ್ಕೊಂಡು ನಿಮಗೂ ಬೇಜಾರು ಮಾಡೋಕೆ ಇಷ್ಟ ಇಲ್ಲ. ಯಾವುದೇ ಡಿಸಿಷನ್ ತೊಗೊಳಕ್ಕಾಗ್ತಾ ಇಲ್ಲ, ನಿಮಗೇನೂ ಹೇಳೋಕ್ಕಾಗ್ತಾ ಇಲ್ಲ. ನಿಮ್ಮನ್ನು ಸ್ಟ್ರಾಂಗ್ ಆಗಿ ನಂಬ್ಕೊಂಡಿದ್ದಾರೆ. ಮದುವೆ ಆದರೆ ನಿಮ್ಮನ್ನೇ. ಆ ಒಂದು ಮನಸ್ಸು ಇಲ್ಲಿ ಕಾಣ್ತಾ ಇದೆ. ನಿಮಗೋಸ್ಕರ ಏನು ಮಾಡೋಕ್ಕೂ ರೆಡಿ ಇದ್ದಾರೆ. ಆದರೆ ಇಲ್ಲಿ ಸ್ವಲ್ಪ ಟೈಮ್ ಬೇಕು ಅಷ್ಟೇ. ಯಾವುದೋ ನಾವು ಹೇಳಿದ ತಕ್ಷಣ ಆಗಲ್ಲ ಅಲ್ವಾ. ಎಲ್ಲದಕ್ಕೂ ಅದರದ್ದೇ ಆದ ಸಮಯ ಇರುತ್ತೆ. ನಾನಂತೂ ನಿನ್ನ ಕೈ ಬಿಡೋಲ್ಲ, ಸ್ವಲ್ಪ ದಿನ ನನ್ನ ಟೈಮ್ ಕೊಡು, ಹಾಗೆಲ್ಲ ನಿಮ್ಗೆ ಹೇಳಿರ್ಬೋದು ಅವರು. ಆದರೆ ಆ ಟೈಮ್ ಯಾವಾಗ ಬರುತ್ತೆ ಹಾಗೆ ನೀವು ಕಾಯೋದಿದೆ. ತಾಳ್ಮೆ ಕಳ್ಕೊಂಡಿದ್ದೀರಾ ನೀವು.
ಅದಕ್ಕೆ ನಿಮ್ಮನ್ನು ಆಗಾಗ ಅವರು ಅವಾಯ್ಡ್ ಮಾಡೋದಿದೆ, ನಿಮ್ಮಿಂದ ದೂರ ಓಡೋದಿದೆ. ಇದಕ್ಕೆ ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ನೋಡೋಣ. ಟೆನ್ ಆಫ್ ಕಪ್ಸ್ ಬರ್ತಾ ಇದೆ, ಹಾಗೆ 10 ಆಫ್ ವ್ಯಾಂಡ್ಸ್ ಬರ್ತಿದೆ. ದಿ ಟವರ್ ಕಾರ್ಡ್ ಬರ್ತಾ ಇದೆ, ಹಾಗೆ 5 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಪೇಜ್ ಆಫ್ ಕಪ್ಸ್, ಇಲ್ಲಿ ದಿ ಫೂಲ್ ಕಾರ್ಡ್ ಬರ್ತಾ ಇದೆ. ಏನೋ ಅನ್ಸರ್ಟನಿಟಿ ಇದೆ ನಿಮ್ಮ ಮನಸ್ಸಲ್ಲಿ. ಇದು ನಡೆಯುತ್ತೋ ಇಲ್ವೋ ಅನ್ನೋ ಮನಸ್ಸಿದೆ ನಿಮಗೆ, ಕನ್ಫ್ಯೂಷನ್ಸ್ ಇದೆ. ಇಲ್ಲೇನೋ ಬಿಕ್ಕಟ್ಟಿದೆ ಸರಿ, ಅಂದರೆ ಇಬ್ಬರಲ್ಲೂ ಡಿಫ್ರೆನ್ಸಸ್ ಇದೆ. ಅದರಿಂದ ಇದು ಸ್ಲೋ ಆಗಿ ನಡೀತಾ ಇದೆ. ನಿಮಗೆ ನಂಬರ್ 10, ನಂಬರ್ 6 ಪ್ರಾಮಿನೆಂಟ್ ಆಗಿ ಬರ್ತಾ ಇದೆ. ಎಷ್ಟೋ ಸರಿ ನೀವು ಈ ಕನೆಕ್ಷನಿಂದ ದೂರ ಆಗಬೇಕು ಹಾಗೆ ಅನ್ಕೋತೀರಾ, ಆದರೆ ಮನಸ್ಸು ಒಪ್ತಾ ಇಲ್ಲ. ಇಷ್ಟು ದಿನದ ಆತ್ಮೀಯತೆನ ಹೇಗೆ ಕಳ್ಕೊಳ್ಳೋದು ಹಾಗನ್ನಿಸ್ತಾ ಇದೆ. ಆ ವ್ಯಕ್ತಿನ ರಿಪ್ಲೇಸ್ ಮಾಡೋಕ್ಕೆ ಇಷ್ಟ ಇಲ್ಲ ನಿಮಗೆ. ಅವ್ರ ಜೊತೆ 108 ಕನಸುಗಳು ಕಟ್ಕೊಂಡಿದ್ದೀರಾ ನೀವು. ಮುಂದೆ ಅವ್ರ ಜೊತೆ ಜೀವನ ಮಾಡಬೇಕು, ಸಂತೋಷವಾಗಿರಬೇಕು ಹಾಗೆಲ್ಲ ನೀವು ಅಂದ್ಕೊಂಡಿದ್ದೀರಾ. ಆದರೆ ಏನೂ ಮಾಡಲಾರ್ದಂಥ ಪರಿಸ್ಥಿತಿ ಇದೆ. ಆಗಾಗ ಒಬ್ಬರೇ ಕೂತು ಯೋಚನೆ ಮಾಡೋದಿದೆ. ಒಂದೊಂದು ಸರಿ ನಿಮ್ಗಳು ಬರೋದೂ ಇದೆ. ಆ ಹಿಂದಿನ ನೆನಪುಗಳೆಲ್ಲ ಬರುತ್ತೆ. ಶುರುವಿನಲ್ಲಿ ಎಲ್ಲ ಅಷ್ಟೇ, ಎಲ್ಲ ಸುಂದರವಾಗಿರುತ್ತೆ. ದಿನ ಕಳೆದ ಹಾಗೆ ಯಾವುದೇ ಡಿಸಿಷನ್ ತೊಗೊಳಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಮಾತುಕತೆಗಳು, ಅದು ಬಿಟ್ಟು ಬೇರೇನೂ ಇರಲ್ಲ. ಆದ್ರೂ ಈ ಕನೆಕ್ಷನ್ ನಿಮಗೆ ಬಿಟ್ಕೊಡಬೇಕು ಅಂತ ಅನ್ನಿಸ್ತಾ ಇಲ್ಲ, ಆ ವ್ಯಕ್ತಿನ ಬಿಟ್ಕೊಡ್ಬೇಕು ಅಂತ ಅನ್ನಿಸ್ತಾ ಇಲ್ಲ. ಆಗಾಗ ನೀವು ಅವ್ರಿಗೆ ಕಾನ್ಫಿಡೆನ್ಸ್ ಕೊಡೋದಿದೆ. ಯಾವುದೇ ಪರಿಸ್ಥಿತಿ ಬರಲಿ ನಾನು ಕಾಯೋಕೆ ರೆಡಿ ಇದ್ದೀನಿ ಹಾಗೆ ನೀವು ಹೇಳಿರೋದು ಇದೆ. ಇದಕ್ಕೆ ಯೂನಿವರ್ಸಿಂದ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಈ ದಿನ ಅವರು ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇರಬಹುದು? ಸೋಲ್ಫುಲ್ ಅಪ್ರಿಸಿಯೇಷನ್, ಅಪ್ ಫ್ರಮ್ ದಿ ಡೆಪ್ಸ್, ಪಾಸ್ಟ್ ಲೈಫ್ ಗೈಡ್ಸ್, ಮತ್ತೊಂದು ಟ್ಯಾಲೆಂಟ್ ಗೈಡ್ಸ್, ಇಲ್ಲೊಂದು ಎಕ್ಸ್ಪ್ಯಾನ್ಷನ್, ಲೆಗಸಿ, ಇನ್ನೊಂದು ಪೀಸ್ಫುಲ್ ಪ್ರೆಸೆನ್ಸ್ ಬರ್ತಾ ಇದೆ, ಕ್ವೈಟ್ ಮೈಂಡ್. ನಿಮ್ಮನ್ನು ನೆನಪಿಸ್ಕೊಂಡಾಗ ಅವ್ರಿಗೇನೋ ಸಂತೋಷ ಇದೆ, ನೆಮ್ಮದಿ ಇದೆ. ನಿಮ್ಮ ನೆನಪುಗಳು ಅವರನ್ನು ಕಲ್ಪನಾ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ಹಾಗಿರೋದ್ರಿಂದ ನಿಮ್ಮನ್ನು ಮರೆಯೋಕ್ಕಾಗ್ತಾ ಇಲ್ಲ, ಅವ್ರಿಗೆ ಬಿಟ್ಕೊಡೋಕ್ಕೂ ಆಗ್ತಾ ಇಲ್ಲ. ಆದರೆ ಇಲ್ಲೇನಿದೆ ನೋಡೋಣ. ಇಲ್ಲಿ ಸೋಲ್ಫುಲ್ ಅಪ್ರಿಸಿಯೇಷನ್ ಅಂದಾಗ ನೀವು ಅಂದರೆ ಅವ್ರಿಗೆ ತುಂಬ ಇಷ್ಟ ಇದೆ. ಮನೆಯಿಂದ ಕಂಟ್ರೋಲಿಂಗ್ ಎನರ್ಜಿ ಇದ್ರೂ ನಿಮ್ಮನ್ನು ಬಿಟ್ಕೊಡ್ಬೇಕು ಅಂತ ಅನ್ನಿಸ್ತಾ ಇಲ್ಲ ಅವ್ರಿಗೆ. ರಿಲೀಸಿಂಗ್ ಡಿಫಿಕಲ್ಟೀಸ್ ಬರ್ತಾ ಇದೆ. ಯಾವುದೇ ಕಷ್ಟಗಳಿರ್ಬೋದು, ಏನೇ ಸಮಸ್ಯೆಗಳಿರ್ಬೋದು, ಅದನ್ನೆಲ್ಲ ರಿಲೀಸ್ ಮಾಡ್ಕೋಬೇಕು ಅನ್ನೋ ಯೋಚನೆ ಇದೆ ಅವ್ರಿಗೆ. ಇಲ್ಲೊಂದು ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ. ಹಾಗಿರೋದ್ರಿಂದ ನೀವು ಭೇಟಿಯಾಗಿದ್ದೀರಾ, ಅಲ್ಲೊಂದು ಆತ್ಮೀಯತೆ ಇದೆ. ಬಿಡಬೇಕು ಅಂದರೂ ಬಿಡೋಕ್ಕಾಗ್ತಾ ಇಲ್ಲ. ಏನೇ ಸಮಸ್ಯೆಗಳಿರಲಿ ನಿಮ್ಮನ್ನು ಮರೆಯೋಕ್ಕಾಗ್ತಾ ಇಲ್ಲ ಅವ್ರಿಗೆ. ಇಲ್ಲಿ ಫ್ಯಾಮಿಲಿ ಇಶ್ಯೂಸ್ ಇದೆ ಸರಿ, ಆ ಕಡೆಯಿಂದ ಕಂಟ್ರೋಲಿಂಗ್ ಎನರ್ಜಿ ಇದೆ. ಅವ್ರದ್ದು ಯಾವುದೇ ಮಾತುಗಳಿಗೆ ಈ ವ್ಯಕ್ತಿ ಬಗ್ತಾ ಇಲ್ಲ ಅನ್ನೋದಿದೆ. ಮನೆ ಕಡೆಯಿಂದ ಎಷ್ಟೇ ಫೋರ್ಸ್ ಇದ್ರೂ ಈ ವ್ಯಕ್ತಿ ನಿಮ್ಮ ಕೈ ಬಿಟ್ಟಿಲ್ಲ. ಸ್ವಲ್ಪ ದಿನ ನಿಮ್ಮ ಜೊತೆ ಸೈಲೆಂಟ್ ಆಗಿರ್ತಾರೆ. ಮೊದಲಿನಂತೆ ಮಾತುಕತೆಗಳು ಇಲ್ದಿದ್ರೂ ನಿಮ್ಮನ್ನು ಆಗಾಗ ಭೇಟಿ ಮಾಡೋದಿದೆ, ನಿಮ್ಮ ಮೆಸೇಜ್ಗಳಿಗೆ ಉತ್ತರ ಕೊಡೋದಿದೆ. ಇದಕ್ಕೆ ಇಲ್ಲಿಂದ ಏನು ಬರುತ್ತೆ, ಏನಿದೆ ನೋಡೋಣ. ಸರ್ಪ್ರೈಸ್ ನೋಡಿ, ದಿ ಎಕ್ಸ್, ಸೆಲೆಬ್ರೇಟ್, ಮತ್ತೊಂದು ಸೀಕ್ರೆಟ್ಸ್, ಹಾಗೆ ಟುಗೆದರ್. ಇಲ್ಲಿ ಫ್ರೆಂಡ್ಶಿಪ್. ಈ ಫ್ರೆಂಡ್ಶಿಪ್ ಮುಂದೆ ಕಂಟಿನ್ಯೂ ಆಗುತ್ತೆ. ಸ್ವಲ್ಪ ದಿನ ಇಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇರಬಹುದು, ಆದರೆ ಫ್ರೆಂಡ್ಶಿಪ್ ಮುಂದುವರಿಯುತ್ತೆ. ಮುಂದೆ ಇಲ್ಲೊಂದು ರೊಮ್ಯಾಂಟಿಕ್ ಕನೆಕ್ಷನ್ ಇದೆ. ಹೀಲಿಂಗ್ ಫ್ರಮ್ ದಿ ಪಾಸ್ಟ್ ಅನ್ನೋದಿದೆ. ಇಲ್ಲಿ ಏನೋ ಕಂಟ್ರೋಲಿಂಗ್ ಎನರ್ಜಿ ಇದೆ ಸರಿ, ಅದೆಲ್ಲ ಸ್ವಲ್ಪ ದಿನದಲ್ಲೇ ಹೀಲ್ ಆಗುತ್ತೆ ಅನ್ನೋದು ಬರ್ತಾ ಇದೆ. ದಿನಗಳು ಕಳೆದ ಹಾಗೆ ನಿಮಗೇನೋ ಸರ್ಪ್ರೈಸ್ ಬರೋದಿದೆ, ಸೆಲೆಬ್ರೇಟ್ ಮಾಡ್ತೀರಾ. ಹಾಗೆ ಇಲ್ಲಿ ಕೆಲವು ಸೀಕ್ರೆಟ್ಸ್ ಇದೆ. ಸಮಥಿಂಗ್ ಈಸ್ ಹಿಡನ್ ಫ್ರಮ್ ಯು. ಈ ಕನೆಕ್ಷನಲ್ಲಿ ಅವರೇನೋ ನಿಮಗೆ ಸುಳ್ಳು ಹೇಳ್ತಾ ಇದ್ದಾರೆ. ನಿಮ್ಮನ್ನು ಬಿಟ್ಕೊಟ್ಟಿಲ್ಲ, ನಿಮ್ಮಿಂದ ದೂರ ಆಗಿಲ್ಲ, ಆದರೆ ಆಗಾಗ ನಿಮಗೆ ಸುಳ್ಳು ಹೇಳೋದಿದೆ ಇವರು. ಈ ದಿನಗಳಲ್ಲಿ ನಿಮ್ಮ ನೆನಪು ಅವ್ರಿಗೆ ತುಂಬ ಬರ್ತಾ ಇದೆ. ನಿಮ್ಮಿಂದ ದೂರ ಓಡೋ ಇಷ್ಟ ಇಲ್ಲ, ಹಾಗೆ ನಿಮ್ಮನ್ನು ಚೇಸ್ ಮಾಡೋಕ್ಕೂ ಇಷ್ಟ ಇಲ್ಲ. ನೀವು ಕಾಯ್ತಾ ಇದ್ದೀರಾ ಅನ್ನೋದು ಗೊತ್ತಿದೆ. ಒಂದೊಂದು ಸರಿ ಯಾರೋ ವ್ಯಕ್ತಿನ ಇಷ್ಟಪಡ್ತೀವಿ,
ಅಲ್ಲಿ ಆತ್ಮೀಯತೆ ಬೆಳೆಯುತ್ತೆ, ಯಾರಲ್ಲೂ ಇಲ್ಲದ ಭಾವನೆಗಳು ಬೆಳೆಯುತ್ತೆ. ಎಷ್ಟೇ ದಿನಗಳಾಗಲಿ ಆ ಭಾವನೆಗಳನ್ನ, ಆ ಫೀಲಿಂಗ್ಸ್ನ ಮರೆಯೋಕ್ಕಾಗಲ್ಲ. ಹಾಗೆ ಈ ವ್ಯಕ್ತಿಗೆ ಅನ್ನಿಸ್ತಾ ಇದೆ, ಮುಂದೆ ಒಟ್ಟಿಗೆ ಜೀವನ ಮಾಡ್ತೀವಿ ಅನ್ನೋ ಕನಸಿದ್ರೂ ಯಾವುದೋ ಕಂಟ್ರೋಲಿಂಗ್ ಎನರ್ಜಿ ಇದೆ. ಜೀವನನೇ ಹಾಗೆ, ನಾವು ಅಂದ್ಕೊಂಡಿದ್ದೆಲ್ಲ ನಡೆಯಲ್ಲ ಅಲ್ವಾ? ನೀವು ಈ ವ್ಯಕ್ತಿಗೋಸ್ಕರ ಕಾಯ್ತಾ ಇದ್ದೀರಾ, ಆ ಡಿವೈನ್ ಟೈಮಿಂಗೋಸ್ಕರ ಕಾಯ್ತಾ ಇದ್ದೀರಾ. ಮುಂದೆ ಏನಾದರೂ ಆಗಬಹುದು, ಆ ಒಂದು ಸಿಚುಯೇಷನ್ ಇಲ್ಲಿ ಕಾಣಿಸ್ತಾ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.